ಹಾಯ್ ನಮಸ್ಕಾರ ಸಮಸ್ತ ಭಾರತೀಯರಿಗೆ, ಕನ್ನಡಿಗರಿಗೆ ಮತ್ತು ವಿಶ್ವದ ನಾಗರಿಕರಿಗೆ. ದಧಿಶಂಕ ತುಷಾರಾಭಂ ಕ್ಷೀರೋದಾನವ ಸಂಭವಂ ನಮೋಮಿ ಶಶನಂ ಸೋಮಂ ಶಂಭೋರ್ಮುಕುಟ ಭೂಷಣಂ. ಹ್ಯಾಪಿ ಮಾಸ್ ಡೇ ಟುಡೇ. ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ ಆಡಿಯನ್ಸ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸ್ಕಿಟ್ ಮಾಡ್ತಕ್ಕಂಥ ಉದ್ದೇಶ, ಈಗಾಗಲೇ ಈ ಸ್ಕಿಟ್ಟಲ್ಲಿ ಹಿಂದೆ ವಿಡಿಯೋ ಮಾಡ್ತಿದ್ದೆ, ಯಾವುದೋ ಕಾಲ್ ಬಂದ್ಬಿಡ್ತು, ಅದಕ್ಕೋಸ್ಕರ ಅದು ವಿಡಿಯೋ ಸರಿ ಬರಲಿಲ್ಲ, ಇದಾಯಿತು, ಡಿಸ್ಟರ್ಬ್ ಆಯಿತು. ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ, ಅಪ್ಡೇಟ್ ಆದಂಗೆಲ್ಲ ಯೂಟ್ಯೂಬ್ ವೀಡಿಯೋಗಳನ್ನ, ಸಂಬಂಧ ಇಲ್ಲದ ಹಳೆ ಯೂಟ್ಯೂಬ್ ವೀಡಿಯೋಗಳನ್ನು ಡಿಲೀಟ್ ಮಾಡ್ಬೇಕಂತೇಳಿ ನಾನು ಸುಮಾರು 200-300 ಯೂಟ್ಯೂಬ್ ವೀಡಿಯೋಗಳನ್ನು ಮಾಡಿದ್ದೆ. ಸಮಾಜ, ರಾಜ್ಯ, ದೇಶಕ್ಕೆ ಸಂಬಂಧಪಟ್ಟಂತೆ ಮತ್ತು ವ್ಯವಸ್ಥೆಯಲ್ಲಿ ಎಲ್ಲಿ ನ್ಯೂನತೆಗಳಿದ್ದಾವೆ, ಆಡಳಿತದಲ್ಲಿ ಎಲ್ಲಿ ನ್ಯೂನತೆಗಳಿದ್ದಾವೆ, ಎಲ್ಲಿ ಕಾನೂನನ್ನು ಮೀರಿ ಜನಗಳು ವರ್ತಿಸ್ತಾ ಇದ್ದಾರೆ, ಮಾಡೋರು ರೋಲಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಡಿಯೋಗಳನ್ನು ಮಾಡ್ತಿದ್ದೆ. ನೋಡಿ, ನಾನು ಜನಗಣತಿ ಮಾಡಿದ್ವಿ, ಕಳೆದ ಕೇಂದ್ರ ಸರ್ಕಾರ ಜನಗಣತಿ ಆಯಿತು, ದುಡ್ಡು ಬಂದಿಲ್ಲ, ರೆಮ್ಯುನರೇಷನ್ ಬಂದಿಲ್ಲ, ದುಡ್ಡು ರೊಕ್ಕ ಕೊಟ್ಟಿಲ್ಲ, ಅದಕ್ಕೆ ಕೊಟ್ಟಿರೋಂಥ ವಿಡಿಯೋ ಮಾಡಿದ್ದೆ. ಅದು ರೊಕ್ಕ ಕೊಟ್ಟ ಮೇಲೆ, ಅದು ಕ್ರೆಡಿಟ್ ಆದಮೇಲೆ, ಅಮೌಂಟು ನನ್ನ ಅಕೌಂಟಿಗೆ ಕ್ರೆಡಿಟ್ ಆದ ಬ್ಯಾಂಕ್ ಡೀಟೇಲ್ಸ್ ತೊಗೊಂಡಿದ್ದಾರೆ, ಕ್ರೆಡಿಟ್ ಆದಮೇಲೆ ಆ ವಿಡಿಯೋ ಡಿಲೀಟ್ ಮಾಡಿಬಿಡ್ತೀನಿ. ಯಾಕಂದರೆ ಆ ವಿಡಿಯೋನ ಉದ್ದೇಶ ಈಡೇರಿದ ಮೇಲೆ ಆ ವಿಡಿಯೋ ಅವಶ್ಯಕತೆ ಇಲ್ಲ, ಡಿಲೀಟ್ ಮಾಡಿಬಿಡ್ತೀನಿ ನಾನು. ಈ ಥರ 175 ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದೀನಿ ನಾನು, 175 ವಿಡಿಯೋಗಳನ್ನು. ಇನ್ನು ಬರೀ 75 ಇದ್ದಾವೆ ಅಷ್ಟೇ ವಿಡಿಯೋಕ್ಕೂ. ಆ ಥರ ಆ ವಿಡಿಯೋದ ಉದ್ದೇಶ ಈಡೇರಿದ ಮೇಲೆ ಡಿಲೀಟ್ ಮಾಡಿದ್ದೀನಿ, ಅದನ್ನ ಅವಶ್ಯಕತೆ ಇಲ್ಲ, ಅದು ಹಂಗೆ ಉಟ್ಕೊಳ್ಳೋದು ತಪ್ಪು. ಇದು ಸಾಮಾಜಿಕ ಜಾಲತಾಣ, ಅದಕ್ಕೋಸ್ಕರ ಈ ಸಂಬಂಧಪಟ್ಟಂತೆ ಆ ಸೆನ್ಸಾರ್ ಮಂಡಳಿ ಅಂತಕ್ಕಂಥದ್ದು ವೀಕ್ಷಣೆ ಮಾಡಬೇಕು ಇದನ್ನೆಲ್ಲ. ಜನಗಣತಿ ಮಾಡಿ 1.5 ತಿಂಗಳಾದರೂ ದುಡ್ಡು ಬಂದಿಲ್ಲ, ಬ್ಯಾಂಕ್ ಡೀಟೇಲ್ಸ್ ತೊಗೊಂಡ್ರೆ ಅಕೌಂಟಿಗೆ ದುಡ್ಡು ಬಂದ ಮೇಲೆ ಆ ವಿಡಿಯೋನ ಡಿಲೀಟ್ ಮಾಡಿಬಿಡ್ತೀನಿ ನಾನು. ಇದು ಯಾಕಂದರೆ ಹಣವೇ ಮುಖ್ಯ. ಜೀವನ ಇವತ್ತು ನೋಡು, ಉಟ್ಕೊಂಡಿರೋ ಬಟ್ಟೆ, ಮಾತಾಡ್ತಕ್ಕಂಥ ಮಾತು, ಇಟ್ಕೊಂಡ್ರೆ ಏನಾದರೂ ಕೈಯಲ್ಲಿ, ಇದೆಲ್ಲ ಎಲ್ಲಿಂದ ಬಂತು? ಹಣದಿಂದ ತಾನೇ ಬಂದಿರೋದು. ಹಣದ ಸದ್ಬಳಕೆ ಮಾಡಬೇಕು, ನ್ಯಾಷನಲ್ ವೇಸ್ಟ್ ಮಾಡಬಾರ್ದು, ಹಣವನ್ನು ಸದ್ಬಳಕೆ ಮಾಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಬಳಸಬೇಕು, ಜ್ಞಾನಕ್ಕಾಗಿ ಬಳಸಬೇಕು, ಆರೋಗ್ಯಕ್ಕಾಗಿ ಬಳಸಬೇಕು, ಶುಚಿತ್ವಕ್ಕಾಗಿ ಬಳಸಬೇಕು. ಈ ರೀತಿ ಹಣವನ್ನು ಬಳಸ್ಬೇಕಂತಂದು ಹೇಳ್ತಾ, ಅದಕ್ಕೋಸ್ಕರ ಹಣದ ಅವಶ್ಯಕತೆಗೆ ನಾನು ಹೇಳಿದೆ. ಯಾಕಂದರೆ ಕಾಯ್ದೆ ಕಾನೂನು ಮಾಡ್ತಕ್ಕಂಥ ಎಲ್ಲೋ ಕುಂತರಿಗೆ ಇವೆಲ್ಲ ಅರ್ಥ ಆಗಲ್ಲ. ಯಾಕಂದರೆ ಫೀಲ್ಡಲ್ಲಿ ಕೆಲಸ ಮಾಡ್ತಕ್ಕಂಥ ಜನಸಾಮಾನ್ಯರಿಗೆ ಮಾತ್ರ ಸಮಸ್ಯೆಗಳು ಎದುರಾಗೋದು, ಎ ಸಿಯಲ್ಲಿ ಕುಂತಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗಲ್ಲ. ಇದೊಂದು ಕಾನ್ಸೆಪ್ಟು. ಇನ್ನು ಎರಡನೇ ಕಾನ್ಸೆಪ್ಟು ಮನೋರಂಜನೆ. ಇವತ್ತಿನ ಚಲನಚಿತ್ರಗಳು ಏನಾಗ್ತಾ ಇದ್ದಾವೆ? ಇತ್ತೀಚಿನ 3 ಚಲನಚಿತ್ರಗಳನ್ನು ನೋಡಿದೆ. ಲಗಾನು, ಇನ್ನೊಂದು PK, ಆಮೇಲೆ ಇನ್ನೊಂದು ಲಕ್ಕಿ ಭಾಸ್ಕರ್ ಮೂವಿ ಬಗ್ಗೆ ಹೇಳೋದಾದರೆ, ಲಕ್ಕಿ ಇರಬೇಕು, ಲಕ್ಕಿದ್ರೆ ಬ್ಯಾಂಕಿಂದ ದುಡ್ಡು ತಂದು ಶೇರ್ ಮಾರ್ಕೆಟಿಗೆ ಶ್ರೀಮಂತ ಅದ. ಶ್ರೀಮಂತ ಅಂದರೆ ಏನು? ಸರಳ ಜೀವನದಿಂದ ಶ್ರೀಮಂತ ಅಲ್ಲ, ಆರ್ಥಿಕವಾಗಿ ಶ್ರೀಮಂತ. ಸರಳ ಜೀವನ, ನಿಜವಾದ ಸರಳತೆಯಲ್ಲಿ ಸಜ್ಜನಿಕೆ ಇದೆ ಅಂತಕ್ಕಂಥದ್ದು. ಅದರಲ್ಲಿ ಆ ಮೂವಿಯಲ್ಲಿ ಪ್ರೀತಿ ಪ್ರೇಮ ಪ್ರಣಯದ ಪ್ರಸಂಗಗಳು, ಆ ಕಾನ್ಸೆಪ್ಟು ಮಾಡಿ ಫಿಲ್ಮ್ಗಳು ಮಾಡ್ತಾಯಿದ್ದಾರೆ. ಈಗ ಕನ್ನಡ ಚಲನಚಿತ್ರ ಬರೀ ಪ್ರೀತಿ ಪ್ರೇಮ, ಬರೀ ಇವೇಗಳನ್ನು ಮಾಡ್ತಾಯಿದೆ. ಸ್ವಲ್ಪ ಬದಲಾಗಬೇಕು. ಪತಿ ಪತ್ನಿ ಮಕ್ಕಳಿಂದ ಸ್ಟಾರ್ಟ್ ಆಗಿತ್ತು ಆ ಸ್ಟೋರಿ ಲಕ್ಕಿ ಭಾಸ್ಕರ್. ಆಮೇಲೆ ಅತ್ಯಾಧುನಿಕ ಸಲಕರಣೆಗಳು ಇಲ್ಲ, LED ಇಂಥವಿಲ್ಲ, ಎಲೆಕ್ಟ್ರಾನಿಕ್ಸ್ ಇಲ್ಲ, ಅದೇ ಡೂಮ್ TV, ಡೂಮ್ ಕಂಪ್ಯೂಟರ್, ಮತ್ತು ಸ್ಮೋಕಿಂಗ್ ಸೀನ್ ಇಲ್ಲ, ಡ್ರಿಂಕಿಂಗ್ ಸೀನ್ ಇಲ್ಲ, ಮತ್ತು ಅಥವಾ ಕೆಟ್ಟ ಸೀನ್ಗಳಿಲ್ಲ, ಫೈಟಿಂಗ್ ಸೀನ್ ಇಲ್ಲ, ಹೆಚ್ಚು ಸಾಂಗ್ಗಳಿಲ್ಲ. ಆಮೇಲೆ ದೊಡ್ಡ ದೊಡ್ಡ ಬೆಂಚ್, BMW, ಮರ್ಸಿಡೀಸ್ ಕಾರುಗಳು ಒಂದು ಕಲ್ಚರ್ ಇಲ್ಲ. ಸರಳವಾಗಿರ್ತಕ್ಕಂಥದ್ದಲ್ಲಿ ಹೆಂಗೆ ಜೀವನ ಲೈಫ್ ಸ್ಟೈಲ್ ಇರ್ತದೆ ಅಂತಕ್ಕಂಥದ್ದು. ಅತ್ಯಂತ ಕಾಮಿಡಿ ಸೀನ್ಗಳು ಇಲ್ಲ. ಆದರೆ ಸರಳತೆಯಲ್ಲಿ ಫಿಲಿಮ್ ನೋಡಿದ್ರೇ ನೋಡ್ತಾ ನಗು ಬರ್ಬೇಕು, ಅದು ಚಲನಚಿತ್ರ. ಆಮೇಲೆ ಪ್ರೇಕ್ಷಕರನ್ನು ನಗಿಸಲೇಬೇಕಂತಂದೇಳಿ ಕಷ್ಟಪಟ್ಟು ಹರಸಾಹಸ ಮಾಡಿ ಕಾಮಿಡಿ ಸೀನ್ ಮಾಡಿ ನಗಿಸೋದಲ್ಲ. ಈಗ ನೋಡಿ, ಕೆಲವೊಂದು ಚಲನಚಿತ್ರ, ನಾನು ಹೆಸರು ಹೇಳಲ್ಲ, ಸ್ಮೋಕಿಂಗ್ ಸೀನ್ ಹಿಂಗೆ ಬರ್ತಾನೆ, ಹಿಂಗೆ ಸೀಕ್ರೆಟ್ ಸೇರೋದು ನೋಡಿ ಹೀರೋನ ನೋಡಿಬಿಟ್ಟು ಮುಗಿಬಿಡ್ತದೆ ಜನ ನೋಡೋದಕ್ಕೆ. ಆ ಸೀಕ್ರೆಟ್ ಸೀನ್ ಇಡೋದಕ್ಕೆ ಸೀಕ್ರೆಟ್ ಕಂಪ್ನಿಯವ್ರು ಎಷ್ಟು ದುಡ್ಡು ಕೊಟ್ಟಿರ್ಬೋದು ಹೀರೋಗೆ, ಅದನ್ನ ಆಲೋಚನೆ ಮಾಡಿ. ಜನರನ್ನು ಸಮಾಜವನ್ನು ಯಾಕಡೆ ಹಾಗೆ ತಪ್ಪಿಸ್ತಾ ಇದೆ ಚಲನಚಿತ್ರರಂಗ, ಕನ್ನಡ ಚಲನಚಿತ್ರರಂಗ ಆಗಿರ್ಬೋದು, ಹಾಗೆ ತಪ್ಪಿಸ್ತಾ ಇದೆ, ಯಾಕಡೆ ಕೊಂಡೊಯ್ತಾ ಇದೆ ಚಲನಚಿತ್ರವನ್ನು ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಚಲನಚಿತ್ರಗಳಲ್ಲಿ ಒಂದು ಸ್ಮೋಕಿಂಗ್ ಸೀನ್ ಇಲ್ಲ, ಡ್ರಿಂಕಿಂಗ್ ಸೀನ್ ಇಲ್ಲ, ಯಾವುದೇ ಕೆಟ್ಟ ಥರದ ಸೀನ್ಗಳಿಲ್ಲ. ಸುಮಾರು 200 ಚಲನಚಿತ್ರಗಳು ಮಾಡಿದ್ರು ಅಂತ ಒಂದು ಇದಿಲ್ಲ. ಪ್ರೇಮ ಕಥೆಗಳು ಇರ್ಬೋದು, ಆದರೆ ಅಂಥ ಒಂದು ಸಮಾಜಕ್ಕೆ ಮೆಸೇಜನ್ನು ಕೊಟ್ಟಿರ್ತಕ್ಕಂಥವ್ರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥ ಒಂದು ಸೀನ್ಗಳು ಇಲ್ಲ. ಆದ್ದರಿಂದ ಬಹುಭಾಷೆಗಳಿಗೆ, ಹಿಂದಿ, ತೆಲುಗು, ತಮಿಳಿಗಾಗಲಿ, ರಿಮೇಕಾಗಲಿ, ಡಬ್ಬಿಂಗ್ ಆಗಲಿ ಆಗಿಲ್ಲ, ಮಾಡಬಾರ್ದು. ಅಂಥ ಮೇರು ನಟ, ದೊಡ್ಡ ನಟರ ಚಲನಚಿತ್ರಗಳನ್ನು ಡಬ್ ಮಾಡಬಾರ್ದು. ಮತ್ತು ಆಮೇಲೆ ಡಬ್ಬಿಂಗ್ ಮಾಡಿ, ರಿಮೇಕ್ ಮಾಡಿ ಏನೋ ಒಂದು ಬದಲಾವಣೆ ಮಾಡಿ ಕೆಡಿಸಿ ಕೊಡ್ತಾರೆ. ಮತ್ತು ಮೂಲ ಏನಿರ್ತದಲ್ಲ, ಆ ಮೂಲಕ್ಕೆ ಧಕ್ಕೆ ಬರುವಂತಹ ದಾಖಲೆಗಳು ಇರ್ಬೇಕಂತಂದೇಳಿ. ಅದೇ ಥರ ಲಗಾನ್ ಸ್ವದೇಶಿತ್ವವನ್ನು ಹೇಳ್ತಕ್ಕಂಥ ಒಂದು ಚಿತ್ರ. ನಮ್ಮ ಭೂಮಿ ನಮ್ಮದು, ಭಾರತೀಯರದು ಇಲ್ಲ, ಇದನ್ನು ಹೇಳ್ತಾರಲ್ಲ ತತ್ವಜ್ಞಾನ, ಬಹುಧರ್ಮ, ಬಹು ಸಂಸ್ಕೃತಿ, ಬಹುಭಾಷೆಗಳ ದೇಶ ಭಾರತ ದೇಶ. ಆದ್ದರಿಂದ ಭಾರತೀಯರ ಭೂಮಿ ಬೇರೆಯವ್ರಿಗೆ ಹೋಗ್ತಾ ಇದೆ. ಏನಿದೆ ಅಂತ ಅದೊಂದು ಕಾನ್ಸೆಪ್ಟು ಲಗಾನ್ ಚಲನಚಿತ್ರದಲ್ಲೂ ಅಷ್ಟೇ.
ಕೆಟ್ಟ ಸೀನ್ಗಳಿಲ್ಲ ಮತ್ತು ಬ್ರೇಕಿಂಗ್ ಒಂದು ಧೂಮಪಾನ ಮದ್ಯಪಾನ ಆಗಲಿ ಸೀನ್ಗಳಿಲ್ಲ. ಒಳ್ಳೊಳ್ಳೆ ಒಂದು ಇದಿದೆ, ಒಳ್ಳೆ ಮೆಸೇಜನ್ನು ಕೊಡ್ತಕ್ಕಂಥ ಒಂದು ಸಮಾಜಕ್ಕೆ ಮೆಸೇಜನ್ನು ಕೊಡ್ತಕ್ಕಂಥ ಇದೆ. ಯುವ ಜನರು ಒಳ್ಳೆ ಹಾದಿ ತರ್ತಕ್ಕಂಥದ್ದು. ಅದೇ ರೀತಿ PK ಮೂವಿಯಲ್ಲಿ ಸಹ ಮೌಢ್ಯತೆಯ ಒಂದು ಖಂಡನೆ ಇದೆ, ಹೌದಾ. ಅದೇ ಮದ್ಯಪಾನ ಮಸೀದಿ ಬೇಯಂಗಿಲ್ಲ, ಅದೇ ಒಂದು ಕಾಯಿಲೆಯನ್ನು ಚರ್ಚೆ ಬೇಯಂಗಿಲ್ಲ. ಆದರೆ ನಮ್ಮ ಭಾರತೀಯ ದೇವಾಲಯಗಳು ಎಲ್ಲರನ್ನೂ ಸಹ ಎಲ್ಲೊಂದು ಮಾಡಿಕೊಂಡು ಎಲ್ಲ ಒಂದು ಇಟ್ಕೊಂಡು ಹೋಗ್ತಕ್ಕಂಥ ಒಂದು ಕಲ್ಚರ್ ಇದೆ. ಇಲ್ಲಿ ದೇವಾಲಯ ಶುಚಿತ್ವದ ಭಾವನೆ ಇರಬೇಕು. ಇಲ್ಲಿ ಯಾರ ಧಾರ್ಮಿಕ ಭಾವನೆಗಳನ್ನು, ಜನಾಂಗದ, ಭಾಷೆಯ, ಸಂಸ್ಕೃತಿಯ, ನೆಲದ, ಮೂಲದ ಯಾರ ಭಾವನೆಗಳನ್ನು ಕಳಿಸುವ ಉದ್ದೇಶವನ್ನು ನಾನು ಹೇಳ್ತಾ ಇರೋದು. ಲೈಫ್ ಸ್ಟೈಲನ್ನು ಯಾವ ರೀತಿ ರೂಢಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಕೆಲವ್ರಿಗೆ ಇದು ಅರ್ಥ ಆಗಲ್ಲ, ನಾನು ಚಾನಲಲ್ಲಿ ಹೇಳ್ತಾ ಇದ್ದೀನಿ, ಕೆಲವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಮೌಢ್ಯತೆಗೆ ಬರಿಯಾಗಬಾರ್ದು, ಪದೇ ನಾನು ಇನ್ನೂ ಹೇಳ್ತಾ ಇದ್ದೀನಿ. ಎರಡನೇದು. ಇನ್ನು ಮೂರನೇ ಕಾನ್ಸೆಪ್ಟು, ರೂಲಿಂಗ್ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಕಾಯ್ದೆ ಕಾನೂನುಗಳು ಅಪ್ಡೇಟ್ ಆಗ್ತಾ ಇರಬೇಕು ಅಂತ ಸಂದರ್ಭ. ಇವತ್ತೇನು ನೋಡಿ, ಇವತ್ತು ಜೀವನ ಶೈಲಿಯಿಂದ, ಆಹಾರ ಪದ್ಧತಿಯಿಂದ, ಮನುಷ್ಯನ ವೇಷಭೂಷಣಗಳಿಗೆ ಆಹಾರ ಪದ್ಧತಿ ತುಂಬ ವ್ಯತ್ಯಾಸ ಆಗೋಗ್ತಿದೆ. ಈ BP, ಶುಗರು, COVID-19 ಏನೇನೋ ಆ ವೈರಸ್ ಈ ವೈರಸ್ ಇಲ್ಲದ ರೋಗಗಳು ಬಂತು. ಈ BP ಒಂದು ಕಡೆ ಕೇಳ್ತಿದ್ದೆ, BP ಶುಗರ್ ಶ್ರೀಮಂತ ರೋಗಗಳಂತೇವು. BP ಶುಗರು ಶ್ರೀಮಂತ ರೋಗಗಳಂತೂ. ಕೆಲವ್ರು ಯಾಕೆ ಮಾಡ್ತಾರೆ, ಕೈ ಮುರಿದೋರ್ತಾರೆ, ಕಾಲು ಮುರಿದೋರ್ತಾರೆ, ಎಲ್ಲ ಹಾಕ್ಕೊಂಬಂದು ಹಿಂಗೆ ಯಾಕೆ ಮಾಡ್ತಾರೆ? ಕರುಣೆ ಬರಲಿ, ಮಾನವೀಯತೆ ಬರಲಿ ಅಂತ ಯಾಕೆ ಮಾಡ್ತಾರೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆಲ್ತ್ ಇಶ್ಯೂ, ನನಗೆ ಹೆಲ್ತ್ ಇಶ್ಯೂ ಪರ್ಸ್ನಲಾಗಿ ಇದ್ದು ಹೇಳ್ತೀನಿ. ಮಂಡಿ ನೋವಿದೆ, ಎಕ್ಸರ್ ಸೀಟ್ ಇದೆ, ದಾಖಲೆಗಳು, ಮೆಡಿಕಲ್ ಎಲ್ಲ ಇದೆ ಅಂತಕ್ಕಂಥದ್ದು. ಸುಳ್ಳು ಯಾಕೆ ನಟನೆ ಮಾಡಬೇಕು? ವಿಲಿಯಂ ವರ್ಡ್ಸ್ವರ್ತ್ ಹೇಳ್ತಕ್ಕಂಥ ಒಂದು ಸೆಂಟೆನ್ಸು, ಆಲ್ ವರ್ಲ್ಡ್ ಈಸ್ ಎ ಸ್ಟೇಜ್ ವೇರ್ ಆಲ್ ಆ್ಯಕ್ಟರ್ಸ್ ಅಂತಕ್ಕಂಥ ಮಾತು ಸತ್ಯ ಆಯ್ತಲ್ಲ ಅಂತಕ್ಕಂಥದ್ದು. ಆ ರೀತಿಯಾಗಿ ವ್ಯವಸ್ಥೆಯಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ ಎಲ್ಲ ರೀತಿಯಲ್ಲಿ ಆರೋಗ್ಯಯುತವಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ರಾಜ್ಯ ಆಗಲಿ, ರಾಷ್ಟ್ರ ಆಗಲಿ, ಯಾವುದೇ ಸಂದರ್ಭಗಳಲ್ಲಿ ಯಾರ ವ್ಯಕ್ತಿ ಒಂದು ಉದ್ದೇಶ ಕೊಟ್ಟು ಮಾತಾಡ್ತಕ್ಕಂಥದ್ದಲ್ಲ ಇದು ಅಂತಕ್ಕಂಥದ್ದು ಈ ಸ್ಕಿಟ್ಟಲ್ಲಿ ಹೇಳಿರ್ತಕ್ಕಂಥ ಭಾವನೆ. ಹಿಂದಿನ ಸ್ಕಿಟ್ಟಲ್ಲಿ ಯಾವುದೋ ಒಂದು ಕಾಲ್ ಬಂತು, ಅದಕ್ಕೋಸ್ಕರ ಅದು ನನಗೆ ಡಿಸ್ಕಂಟಿನ್ಯೂ ಆಗಿತ್ತು. ಈ ವಿಡಿಯೋ ಅಷ್ಟು ಪ್ರಭಾವಕಾರಿಯಾಗಿ ಬರಲಿಲ್ಲ. ಆದರೂ ನಾನು ಒಂದು ವಿಷಯವನ್ನು ತಗೊಂಡು ಪ್ರೆಸೆಂಟ್ ಮಾಡ್ಬೇಕಂತಂದೇಳಿ ನಾನು ವಿಡಿಯೋನ ಮತ್ತೆ ಪುನಃ ರಿಪೀಟ್ 2ನೇ ಸರಿ ಮಾಡಿದೆ ನಾನು. ಅದಕ್ಕೋಸ್ಕರ ವಿಡಿಯೋ ಉದ್ದೇಶ ಈಡೇರಿದ ಮೇಲೆ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಇಟ್ಕೊಳ್ಳೋದ್ರಲ್ಲಿ ನಾನು ನೋಡ್ತೀನಿ. ಯೂಟ್ಯೂಬಲ್ಲಿ ಎಷ್ಟೋ ಒಂದು 3-4 ವರ್ಷ 6 ವರ್ಷ ಹಳೆಯದಾಗಿರ್ತಕ್ಕಂಥ ವೀಡಿಯೋಸ್ ಇದ್ದಾವೆ. ಅವೆಲ್ಲ ಏನಕ್ಕೆ ಅಂತಕ್ಕಂಥದ್ದು, ಯಾಕಂದರೆ ನಾಲೆಡ್ಜ್ ಅಂತಕ್ಕಂಥದ್ದು ಡೇ ಬೈ ಡೇ, ವೀಕ್ಲಿ ಮಂತ್ಲಿ, ಇಯರ್ ಬೈ ಇಯರ್ ಅಪ್ಡೇಟ್ ಆಗ್ತಾ ಹೋಗ್ತದೆ. ಆದ್ದರಿಂದ ಅನ್ನೆಸೆಸರಿ ಆಗಿರ್ತಕ್ಕಂಥ ವಿಡಿಯೋನ ಡಿಲೀಟ್ ಮಾಡಿಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.